ನೋಡಿ, ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಒಂದು ಕುಟುಂಬ 5 ಜನ ಹೆಣ್ಣುಮಕ್ಕಳು ಈಗ ಆತ್ಮಹತ್ಯೆ ಮಾಡಿಕೊಂಡಂಥ ಹುಡುಗಿ ಶಿಲ್ಪಾ ಅಂತನ್ನುವಂಥ ಹುಡುಗಿ BCA ಓದ್ತಾ ಇದ್ಲು. ಅವಳು ಬೆಳಗಾಂನಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿದ್ದು ಸಂಗೊಳ್ಳಿ ರಾಯಣ್ಣ ಕಾಲೇಜ್ನಲ್ಲಿ ಓದ್ತಾ ಇದ್ಲು. ರ್ಯಾಂಕ್ ಹುಡುಗಿ ಅವಳು. ಇನ್ನು 1 ವರ್ಷ ಆಗಿದ್ದರೆ ಒಳ್ಳೆ ಸರ್ಕಾರಿ ನೌಕರಿ ಪಡೆಯುವಂಥ ಹುಡುಗಿ ಅವಳು. ಮನೆಗೆ ಆಧಾರ ಆಗಿ ಇರುವಂಥ ಹುಡುಗಿ ಅವಳು. ಮನೆಯಲ್ಲಿ ಇನ್ನೂ ದುಃಖದಲ್ಲಿದ್ದಾರೆ, ಭಾಳ ನೊಂದಿದ್ದಾರೆ. ಅವರಿಗೆ ಆತ್ಮಹತ್ಯೆ ಯಾಕೆ ಮಾಡಿಕೊಂಡ್ರು, ಯಾರು ಕಾರಣಕರ್ತರು ಅನ್ನುವಂಥದ್ದು ಕೂಡ ಇನ್ನೂವರೆಗೆ ಅಷ್ಟು ಮಾಹಿತಿ ಬಂದಿಲ್ಲ. ಆದರೆ ನನಗೆ ಮಾಹಿತಿ ಬಂದ ಪ್ರಕಾರ ಆ ಹುಡುಗಿ ಒಬ್ಬ ಹುಡುಗನ ಜೊತೆಗೆ ಪ್ರೀತಿ ಇತ್ತು. ಆ ಹುಡುಗ ರಂಜಾನ್ ನದಾಫ್ ಅನ್ನುವಂಥ ಫರ್ನಿಚರ್ ಅಂಗಡಿಯಲ್ಲಿ ಒಬ್ಬ ಹುಡುಗ ಕೆಲಸ ಮಾಡ್ತಾಯಿದ್ದ. ಅವನಿಗೆ ಸುಮಾರು ಒಂದು 2 ವರ್ಷದಿಂದ ಪಗಾರ ಕೊಟ್ಟಿಲ್ಲ. ಅವನದು ಮನೆ ನವೀನ್ ಅನ್ನುವಂಥ ಹುಡುಗ ಮನೆ ಬಡತನ, ಅವನು ಬಡವ. ಅವನ ತಾಯಿ ಹುಷಾರಿಲ್ಲ ಅಂತ ಹೇಳಿ ಕಾಡಿ ಬೇಡಿ ಏನು ಮಾಡಿದರೂ ಕೊಡಲಿಲ್ಲ. ಅಂದ ಕೂಡಲೇ ಸ್ವಲ್ಪ ವಸ್ತುಗಳನ್ನು ತೊಗೊಂಡು ಹೋಗಿ ಮಾರಾಟ ಮಾಡಿ ಅವನಿಗೆ ತಾಯಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ. ಅದಷ್ಟೇ ಕಾರಣದಿಂದ ಅವನಿಗೆ ಮನೆಗೆ ಹೋಗಿ ನುಗ್ಗಿ ಹೊಡೆದು, ತಾಯಿಗೆ ಹೊಡೆದು, ಆ ನವೀನನ ತಾಯಿ ಹೊಡೆದು ಎಳೆದಾಡಿ ಕಂಪ್ಲೇಂಟ್ ಕೊಟ್ಟ ನಂತರ ಅಲ್ಲಿ ರಾಜಿ ಆಗಿದೆ. ಏನು ಸಾಮಾನು ತೊಗೊಂಡು ಹೋಗಿದ್ದ ಅದು ಸಾಮಾನು 22,500 ಮತ್ತೆ ರಿಟರ್ನ್ ತೊಗೊಂಡಿದ್ದಾರೆ. ಆದರೆ ಇವರು ಪಗಾರ ಬಗ್ಗೆ ಮಾತಾಡಿಲ್ಲ, ಪಗಾರ ಬಗ್ಗೆ ಏನೂ ಹೇಳಿಲ್ಲ. ಡಿಪಾರ್ಟ್ಮೆಂಟ್ ಅವನು ದುಡ್ಡು ಕೊಡಿಸಿದ್ರೆ ಅಷ್ಟೇ. ಆದರೆ ಈಗ ಅವನು ಮೊಬೈಲ್ ತೊಗೊಂಡು, ಮೊಬೈಲ್ನಲ್ಲಿ ಯಾರ್ದು ನವೀನನ ಮೊಬೈಲ್ ತೊಗೊಂಡು, ಯಾರು ಪ್ರೀತಿ ಮಾಡ್ತಿದ್ದ ಆ ಹುಡುಗಿನ ಪ್ರೀತಿ ಮಾಡ್ತಿದ್ದ ನವೀನನ ಮೊಬೈಲ್ ತೊಗೊಂಡು ಆ ಮೊಬೈಲ್ನಲ್ಲಿ ಎಲ್ಲರಿಗೂ ಫೋನ್ ಮಾಡಿದ್ದಾನೆ. ಅದರೊಳಗೆ ಈ ಹುಡುಗಿದು ಇತ್ತು, ಈ ಹುಡುಗಿಗೂ ಫೋನ್ ಮಾಡಿದ್ದಾನೆ. ಈ ಹುಡುಗಿಗೆ ಅತ್ಯಂತ ಕೆಟ್ಟದಾಗಿ, ಕೀಳವಾಗಿ, ನಿನಗೆ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಬಹಿರಂಗ ಮಾಡ್ತೀನಿ, ಫೋಟೋ ಬಿಡುಗಡೆ ಮಾಡ್ತೀನಿ, ನೀನು ಎಲ್ಲೆಲ್ಲಿ ಹೋಗಿದ್ದಿ ಎಲ್ಲ ನಿನಗೆ ಬಹಿರಂಗ ಮಾಡ್ತೀನಿ ಅಂತೇಳಿ ಹೆದರಿಸಿದ ಪರಿಣಾಮದಿಂದ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆತ್ಮಹತ್ಯೆ ಅಲ್ಲ, ಇದು ರಂಜಾನ್ ಕೊಲೆ ಮಾಡಿದ್ದಾನೆ, ಶಿಲ್ಪ ಕೊಲೆ ಮಾಡಿದ್ದಾನೆ. ಸೊ ಇವನು ಅವರಿಗೆಲ್ಲ ಫೋನ್ ಮಾಡೋ ಅವಶ್ಯಕತೆ ಏನಿದೆ? ಇವನು ಈ ನವೀನನಿಗೆ ಪೇಮೆಂಟ್ ಕೊಟ್ಬಿಟ್ಟಿದ್ರೆ ಇದೆಲ್ಲ ಘಟನೆ ಆಗ್ತಾ ಇರಲಿಲ್ಲ. ಸೊ ಒಂದು ಕೊಲೆಗೆ ಕಾರಣಕರ್ತನಾದಂಥ ರಂಜಾನ್ ಏನು ನದಾಫ್ ಇದ್ದಾನೆ, ಅವನನ್ನು ಮೊದಲು ಅರೆಸ್ಟ್ ಮಾಡಬೇಕು, ಅವನನ್ನು ಮೊದಲು ಒದ್ದು ಒಳಗೆ ಹಾಕಬೇಕು. ಮೊಬೈಲ್ ಸೀಸ್ ಮಾಡಿದಂಥ ಸಮಯದಲ್ಲಿ ಮೊಬೈಲ್ನಲ್ಲಿ ಮಾತನಾಡಿದ ರೆಕಾರ್ಡ್ ಇರುತ್ತೆ.